ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಜನರ ಎಕ್ಸಿಟ್ ಪೋಲ್ ಮುಖ್ಯ. ಇನ್ನೇನು 48 ಗಂಟೆಗಳಲ್ಲಿ ಫಲಿತಾಂಶ ಬರಲಿದೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದರು. ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಲೋಕಸಭಾ ಚುನಾವಣೆ ಎಕ್ಸಿಟ್ ಪೋಲ್ ಬಂದಿದೆ. ಎಲ್ಲ ಕಡೆ ಎನ್ಡಿಎ ಅಧಿಕಾರಕ್ಕೆ ಬರುತ್ತೆ ಅಂತ ಎಕ್ಸಿಟ್ ಪೋಲ್ ವಿಚಾರವಾಗಿದೆ. ಎಕ್ಸಿಟ್ ಪೋಲ್ ಒಂದು ಮಾರ್ಗಸೂಚಿತರ ಜನ ನೋಡ್ತಾ ಇದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 100 ದಾಟಿಲ್ಲ ಅಂತ ಹೇಳ್ತಾ ಇದ್ರು. ಎಲ್ಲ ಸರ್ವ ಸಮ್ಮಿಶ್ರ ಸರ್ಕಾರ ಯಾರಿಗೂ ಬಹುಮತ ಬರಲ್ಲ ಅಂತ ಹೇಳಿದ್ರು. ಹಲವು ಜನ ಬಿಜೆಪಿ ನಾಯಕರು ಕೂಡ ಸೂಟ್ ಹೊಲಿಸಿದ್ರು. ಕಳೆದ ವಿಧಾನಸಭಾ ಚುನಾವಣೆ ಎಕ್ಸಿಟ್ ಪೋಲ್ ಉಲ್ಟಾ ಆಯ್ತು. ಈ ಎಕ್ಸಿಟ್ ಪೋಲ್ ಮತ್ತೆ ಜನರ ಎಕ್ಸಿಟ್ ಪೋಲ್ ನಲ್ಲಿ ಏನ್ ಬರುತ್ತೆ ಅಂತ ಕಾದು ನೋಡಬೇಕು. ನಮಗೆ ಸಂಪೂರ್ಣ ವಿಶ್ವಾಸವಿದೆ, ರಾಜ್ಯದಲ್ಲಿ 18 ಸ್ಥಾನ ಗೆಲ್ಲುತ್ತೇವೆ ಅಂತ. ಇನ್ನು ಇಂಡಿಯಾ ಒಕ್ಕೂಟ 295 ಸ್ಥಾನ ಗೆಲ್ಲುತ್ತೆ. ಅಬ್ಕಾ ಬಾರಿ 400 ಪಾರ್ ಅಂತ ಹೇಳ್ತಾ ಇದ್ರು. ಅದು ಜನರಿಗೆ ಸ್ಪಷ್ಟವಾಗಿ ಗೊತ್ತಾಗಿದೆ. 400 ಪಾರ್ ಅಂದ್ರೆ ಸಂವಿಧಾನ ಬದಲಾವಣೆ ಮಾಡ್ತಾರೆ ಅಂತ. ಅದಕ್ಕೆ ಅವರಿಗೆ ಕೊಡಲ್ಲ. ಈ ಬಾರಿ 230 ಬಿಜೆಪಿ ದಾಟೋದಿಲ್ಲ. ಬಿಜೆಪಿಯವರಿಗೆ ಆತಂಕ ಏಕೆ? ನಮ್ಮಲ್ಲಿ ಯಾವುದೇ ಆತಂಕ ಇಲ್ಲ. ಜನರು ನಮಗೆ ಆಶೀರ್ವಾದ ಮಾಡುತ್ತಾರೆ ಎಂಬ ನಂಬಿಕೆ ನಮಗೆ ಇದೆ. ಜನ ಏನ್ ತೀರ್ಪು ಕೊಡ್ತಾರೋ ಅದಕ್ಕೆ ಎಲ್ಲರೂ ತಲೆಬಾಗಲೇಬೇಕು ಎಂದರು. ನೋಡಿ, ಎಕ್ಸಿಟ್ ಪೋಲ್ಗಳು ಬರ್ತವೆ ಹೋಗ್ತವೆ. ಹೋದ ಬಾರಿ ಆಫ್ ಮಾಡಪ್ಪ. ಎಕ್ಸಿಟ್ ಪೋಲ್ಗಳು ಒಂದು ಮಾರ್ಗಸೂಚಿ ಥರ ಇತ್ತೀಚೆಗೆ ಜನರು ನೋಡ್ತಾ ಇದ್ದಾರೆ. ಹೋದ ಬಾರಿ ನಮ್ಮ ರಾಜ್ಯ ಚುನಾವಣೆಯಲ್ಲಿ ಯಾರೂ ಕೂಡ ನಾವು 100 ದಾಟ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ. ಭಾಳಷ್ಟು ಜನ ಹಂಗ ಅಸೆಂಬ್ಲಿ ಅಂತಾನ ಹೇಳಿದ್ರು, ಅಥವಾ ಬಿ ಜೆ ಪಿಯವರು JDS ಮೈತ್ರಿ ಸಂಪೂರ್ಣವಾಗಿ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿದ್ರು. ಎಲ್ಲರೂ ಭಾಳ ಜನ ಬಿ ಜೆ ಪಿ ನಾಯಕರು ಸೂಟ್ ಕೂಡ ಹೊಲಿಸ್ಕೊಂಡಿದ್ರು. ಅದು ಏನಾಯಿತು? ಜನರ ಎಕ್ಸಿಟ್ ಪೋಲ್ ಇಸ್ ಇಂಪಾರ್ಟೆಂಟ್. ಈಗ ಇನ್ನೇನು 48 ತಾಸಿದೆ. ಈ ಎಕ್ಸಿಟ್ ಪೋಲಿಗೆ ಮತ್ತು ಜನರ ಎಕ್ಸಿಟ್ ಪೋಲಲ್ಲಿ ಏನು ಬರುತ್ತೆ ಅಂತ ನೋಡೋಣ. ನಮಗೆ ಸಂಪೂರ್ಣವಾದಂಥ ವಿಶ್ವಾಸ ಇದೆ, ನಾವು 18 ಸೀಟ್ ಗೆಲ್ತೀವಿ ಇಲ್ಲಿ. ಮತ್ತು ನಮ್ಮ ಏನು ಇಂಡಿಯಾ ಮೈತ್ರಿಕೂಟ ಇದೆ 295 ದಾಟ್ತೀವಿ ಅಂತ ನಮಗೆ ಅನುಮಾನ ಇದೆ. ಅದೇ 400 ಪಾರ್ ಅಂತ ಇದ್ರು, ಅದೇ ಸಮಸ್ಯೆ ಕೂಡ 400 ಕ್ರಾಸ್ ಆಗಿರುವಂಥದ್ದು ಯಾವುದು ಇದು ಬಂದಿದೆ. ನೋಡಿ, ಅವರವರ ಏನೋ ಘೋಷಣೆಗಳು, ಅವರವರ ಲೆಕ್ಕಾಚಾರಗಳ ಬಗ್ಗೆ ನಾವು ಯಾಕೆ ಕಮೆಂಟ್ ಮಾಡಬೇಕು? ಅವ್ರ ಅಬ್ಕಿ ಪಾರ್ 400 ಪಾರ್ ಯಾಕೆ ಬೇಕಾಗಿತ್ತು ಅಂತ ಭಾಳ ಸ್ಪಷ್ಟವಾಗಿ ಭಾಳಷ್ಟು ಜನ ಅವರ ಅಭ್ಯರ್ಥಿಗಳು ಹೇಳಿದ್ದಾರೆ. 400 ಬಂದರೆ ನಾವು ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತ. ಅದಕ್ಕೆ ಅದು ಮೆಸೇಜ್ ಹೆಂಗು ಜನರ ಹತ್ರ ತಲುಪಿದೆ, ಅದಕ್ಕೆ ಅವರು ಕೊಡಲ್ಲ. ನಾವು ಹೇಳ್ತಾ ಇದ್ದೀವಲ್ಲ, 230 ದಾಟೋದಿಲ್ಲ ಅವರು. ಈಗೇನು CLP ಮೀಟಿಂಗ್ ಇದೆ ಇವತ್ತು ಸಂಜೆಗೆ, CLP ಮೀಟಿಂಗ್ ಇದೆ. ಸೊ ಹಲವಾರು MLC ವಿಚಾರಗಳು ಮತ್ತು ನಾಳೆ ಏನೇನು ಮಾಡಬೇಕು ಅಂತ ಕೂಡ ಚರ್ಚೆ ಆಗ್ಬೋದು. ಕರ್ನಾಟಕದಲ್ಲೂ ಕೂಡ ಅವರು 20 ಕ್ರಾಸ್ ಆಗುತ್ತೆ ಅಂತ 20 ಕ್ರಾಸ್ ಅಂತ ಆಯ್ತು. ಸರ್ವೆ ಏನಾದರೂ ಮಾಡಲಿ, ಜನರ ಸಮೀಕ್ಷೆ ಏನಿದೆ ಅದು ಇಂಪಾರ್ಟೆಂಟ್ ಅಲ್ಲ. ಈಗ ನಾನು ಹೇಳಿಲ್ವಾ, ಹೋದ ಸಮೀಕ್ಷೆಯಲ್ಲಿ ಕರ್ನಾಟಕದಲ್ಲಿ ತಾವು ತೆಗೆದು ನೋಡಿ ಎಷ್ಟು ಕೊಟ್ಟಿದ್ದಾರೆ ನಮ್ಮ ರಾಜ್ಯಕ್ಕೆ ಅಂತ. ಕಾಂಗ್ರೆಸ್ 50 ದಾಟಲ್ಲ ಅಂದಿದ್ರು. ನಮಗೆ ಜನರ ಆಶೀರ್ವಾದ ಮಾಡಿದ್ದು 136. ಈ ಸರಿನೂ ಅದೇ ಆಗುತ್ತೆ. ಯಾಕಷ್ಟು ಆತಂಕ ಪಡ್ತಾ ಇದ್ದಾರೆ ಮಾಧ್ಯಮದವ್ರು ಇರ್ಬೋದು, BJPಯವ್ರು ಇರ್ಬೋದು. ನಮ್ಮಲ್ಲೇನೂ ಆತಂಕ ಇಲ್ಲ. ನಿನ್ನೆ ನಮ್ಮ PCC ಅಧ್ಯಕ್ಷರು ಡೆಪ್ಟಿ CM ಅವ್ರು ಹೇಳಿದಾರಲ್ಲ, ಅವ್ರ ಲೆಕ್ಕಾಚಾರ ಏನಾದರೂ ಮಾಡ್ಕೊಳ್ಳಿ. ನಮ್ಮ ಕಾಂಗ್ರೆಸ್ ಲೆಕ್ಕಾಚಾರ ಹೀಗಿದೆ. ಹೋದ ಬಾರಿನೂ ನಮ್ಮ ಲೆಕ್ಕಾಚಾರ ಏನಿತ್ತು 125 ಮೇಲೆ ಬರುತ್ತೆ ಅಂತ. ನಿಮ್ಮ ಸುದ್ದಿ ವಾಹಿನಿಗಳು ಕೂಡ ನಾವೇ ಎಲ್ಲರೂ ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ. ಇದೇ 48 ತಾಸಲ್ಲ, ನಮ್ಮ ಜನರ ಅಭಿಪ್ರಾಯ ಏನು ಬರುತ್ತೆ. ಅದು ತಿರುಪು ಏನೇ ಇದ್ದರೂ ಕೂಡ BJPನೂ ತಲೆಬಾಗಬೇಕು, ನಾವು ತಲೆಬಾಗಬೇಕಲ್ಲ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ICU, NICU ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ICU, ನವಜಾತ ಮತ್ತು ಶಿಶು ICU, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ,
ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814.